ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತಿನ ದಿವಸ 10 ನಿಮಿಷದಲ್ಲಿ ಒಂದು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಾಗಿ, ತುಂಬ ಸಿಂಪಲ್ಲಾಗಿ ಮಾಡೋ ಅಂಥದ್ದು. ಎಷ್ಟು ಬೇಗ ಆಗುತ್ತೆ ಅಂದರೆ ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ. ಸಾಂಬಾರು ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ. 10 ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು. ನಾನಿಲ್ಲೊಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಚಟಪಟ ಅಂತಿದ್ದಂಗೆ ಸ್ವಲ್ಪ ಒಂದು ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಮೇಯ್ನ್ ಏನಂದರೆ ಬೆಂಡೆಕಾಯಿನ ತೊಳೆದ್ಬಿಟ್ಟು ಒರೆಸಿಟ್ಕೊಂಡಿರೋದು ಮುಖ್ಯ ಫ್ರೆಂಡ್. ಇಲ್ಲಾಂದರೆ ಆ ನೀರಿನ ಅಂಶ ಇದ್ದರೆ ಅದು ಉರಿಬೇಕಾದ್ರೆ ತುಂಬ ಲೋಳಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಯಾವತ್ತೂ ಬೆಂಡೆಕಾಯಿನ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿ ಹೆಚ್ಚಿಟ್ಕೊಳ್ಳೋದು ಮೇಯ್ನು. ಯಾವತ್ತೂ ಲೋಳಿ ಅಂಶ ಇಲ್ದಂಗೆ, ನೀರಿನ ಅಂಶ ಇಲ್ದಂಗೆ ಹೆಚ್ಚಿಟ್ಕೊಂಡಿರಿ ನೋಡಿ. ಇದು ಫ್ರೈ ಆಗ್ತಾಯಿದೆ. ಈಗ ನೋಡಿ, ನಾನು ಈ ಥರ ಬೆಂಡೆಕಾಯಿನ ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಯಾವತ್ತೂ ಈ ಥರ ಬೆಂಡೆಕಾಯಿ ತೊಗೊಳ್ಳಿ, ಬೀಜ ಇರೋದು ತೊಗೋಬೇಡಿ ನೋಡಿ. ಈ ಥರ ಹಿಂಗೆ ಹೆಚ್ಚಿಟ್ಕೊಳ್ಳಿ. ಈಗ ಇದನ್ನು ಆ ಒಗ್ಗರಣೆಲೆ ನಾನು ಫ್ರೈ ಮಾಡ್ತೀನಿ. ಎಕ್ಸ್ಟ್ರಾ ಬೇರೆ ಒಗ್ಗರಣೆ ಅಂತ ನಾನು ಉರಿಯೋದೆಲ್ಲ ಬೇರೆ ಏನು ಮಾಡಲ್ಲ, ಇದರಲ್ಲೇ ಹುರಿದ್ಬಿಡ್ತೀನಿ. ಎರಡೆರಡು ಕೆಲಸ ಆಗುತ್ತೆ. ಹಾಗಾಗಿ ನಾನು ಇದರಲ್ಲೇ ಹುರ್ಕೊತೀನಿ ನೋಡಿ. ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಡ್ರೈ ಇರಬೇಕು ನಾವು ಹೆಚ್ಚಾಕಿದಾಗ. ಆದಷ್ಟು ಲೋ ಫ್ಲೇಮಲ್ಲೇ ಉರಿಬೇಕು ಫ್ರೆಂಡ್ಸ್. ಹೈ ಫ್ಲೇಮಲ್ಲೆಲ್ಲ ಉರಿಬೇಡಿ ಯಾವತ್ತು ಬೆಂಡೆಕಾಯಿನ. ನೀವು ಹೋಗ್ತಾ ಬರ್ತಾ ಈ ಥರ ಕೈ ಆಡಿಸ್ತಾಯಿದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅದು ನೋಡಿ. ಹೀಗೆ ತೋರಿಸ್ತೀನಿ. ಈ ಥರ ಲೋ ಫ್ಲೇಮಲ್ಲೇ ಉರಿಬೇಕು, ಹೈ ಫ್ಲೇಮಲ್ಲೆಲ್ಲ ಉರಿಬೇಡಿ. ಇದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆ ರುಬ್ಕೊಬರೋಣ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸ್ವಲ್ಪನೇ ಸ್ವಲ್ಪ ನೋಡಿ. ಈಗ ಫ್ಲೇಮಕ್ಕೆ ಕಮ್ಮಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಳಗ್ಗೆ ನಾನು ಪಡ್ಡು ಮಾಡಿದ್ದು ಚಟ್ನಿ ಉಳಿದಿತ್ತು. ಇದಕ್ಕೆ ನಾನು ಸ್ವಲ್ಪ ಮಸಾಲೆ ರುಬ್ತಾಯಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಟೊಮೊಟೊನ ರುಬ್ಬಿಟ್ಕೊಂಡಿದ್ದೆ, ಜಾಸ್ತಿ ಇತ್ತು ಟೊಮೊಟೊ ಅಂತ. ಹಾಗಾಗಿ 2 ಸೌಟಷ್ಟು ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದೇ ಒಂದು ಹಿಡಿಯಷ್ಟು ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಒಂದೇ ಒಂದು ಹಿಡಿಯಷ್ಟು ಸಾಕು. 2 ಮೀಡಿಯಮ್ ಸೈಜ್ ಈರುಳ್ಳಿ, ಇಷ್ಟನ್ನು ಮಾತ್ರ ರುಬ್ಕೊಬರೋಣ. ಬೆಳಿಗ್ಗೆ ಹೊತ್ತು ಚಟ್ನಿ ಎಲ್ಲ ಏನಾದ್ರು ಮಾಡಿದಾಗ ಉಳಿದಿದ್ರೆ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಈ ಥರ ಮಸಾಲೆಗೆ ರುಬ್ಬಿಡಿ, ಏನಾಗೋದಿಲ್ಲ, ಸಾಂಬಾರು ಚೆನ್ನಾಗಾಗುತ್ತೆ ನೋಡಿ. ಈ ಥರ ಹಿಂಗೆ ಫ್ರೈ ಆಗಬೇಕು ನೀಟಾಗೆ ನೋಡಿ. ಲೋ ಫ್ಲೇಮಲ್ಲಿ ಈ ಥರ ಹಿಂಗೆ ಹೋಗ್ತಾ ಬರ್ತಾ ಉರಿತಾ ಇದ್ರೇ ಅದು ಫ್ರೈ ಆಗಿಬಿಡುತ್ತೆ ನೋಡಿ. ಒಂಚೂರು ಲೋಳಿ ಅಂಶ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಮಸಾಲೆನ ರುಬ್ಕೊಬರೋಣ. ನಾನು ಟೊಮೊಟೊ ನಿಮ್ಮಲ್ಲಿ ಜಾಸ್ತಿ ಏನಾರು ಇದ್ದರೆ ಅದು ತುಂಬ ದಿನ ಇರೋಕ್ಕೆ ಬಾಳಿಕೆ ಬರಲ್ಲ. ಹಾಗಾಗಿ ಸ್ವಲ್ಪ ನೀವು ಫ್ರೆಶ್ಶಾಗಿ ತೊಳೆದ್ಬಿಟ್ಟು ಅದನ್ನು ರುಬ್ಬಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಮಾಡ್ಬೋದು. ಮತ್ತು ಅಡುಗೆ ಮಾಡಲಿಕ್ಕೂ ಬೇಗ ಆಗ್ತದೆ. ಈಗ ಇಲ್ಲಿಗೆ 1 ಸ್ಪೂನಷ್ಟು ಖಾರ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು ಈ ಬೆಂಡೆಕಾಯಿಗೆ. ಯಾಕೆ ಅಂದರೆ ಸ್ವಲ್ಪ ಚೆನ್ನಾಗಿ ಈ ಮಸಾಲೆಯಲ್ಲಿ ಬೆಂಡೆಕಾಯಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ. ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ಬೆಂಡೆಕಾಯಿ ಆ ಮಸಾಲೆಯಲ್ಲಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ. ಹಿಂಗೆ ಫ್ರೈ ಮಾಡಿ ಇಟ್ಕೊಳ್ಳಿ. ಅದೇ ಉರಿಲೇ ಎಲ್ಲ. ಈಗ ರುಬ್ಬಿರೋ ಅಂಥ ಮಿಶ್ರಣ ಹಾಕೋಣ ನಾವು ನೋಡಿ. ರುಬ್ಬಿರೋ ಮಿಶ್ರಣ ಹಾಕ್ತಾಯಿದ್ದೀನಿ. ಈ ಮಿಶ್ರಣಕ್ಕೆ ಸ್ವಲ್ಪ ನಾವು ಎಷ್ಟು ಬೇಕು ಅಷ್ಟು ಮಾತ್ರ ಕೂಡಿಸ್ಕೊಳ್ಳೋಣ. ಇದನ್ನು ತುಂಬ ತೆಳುವಾಗಿ ಕೂಡಿಸ್ಬಾರ್ದು ಫ್ರೆಂಡ್ಸ್ ನೋಡಿ. ನಾನು ತೋರಿಸ್ತೀನಿ. ಈ ಎತ್ತದಲ್ಲಿ ಕೂಡಿಸಿದ್ರೆ ಸಾಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕುದ್ರೆ ರೆಡಿ ಆಯಿತು ಸಾಂಬಾರು. 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾರಾದರೂ ಮಾಡ್ಕೊಬಿಡ್ಬೋದು. ಸ್ವಲ್ಪ ತೊಳೆದು ಹೆಚ್ಚಿಟ್ಕೊಳೋದು ಮೇಯ್ನ್ ಅಷ್ಟೇ.
ನೀವು ಬೆಳಿಗ್ಗೆ ಟಿಫನ್ ಹಾಕ್ತಿದ್ದಂಗೆ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಹೆಚ್ಚಿಟ್ಕೊಂಡ್ರೆ ಈ ಕಡೆ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ಆಗ್ಬಿಡುತ್ತೆ. ನೋಡಿ ಕುದೀತಾ ಇದೆ ಸಾಂಬಾರು. ನನ್ನ ಮಗ ಊಟಕ್ಕೆ ಬಂದಿದ್ದಾನೆ, ನಾನು ಅವನಿಗೆ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿನ ಜೊತೆ ಅಷ್ಟೇ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಇಷ್ಟೇ ಸಿಂಪಲಾಗಿ ಆಗ್ಬಿಡುತ್ತೆ. ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ನಿಮ್ಮ ರೇಖಾ. ಟಾಟಾ, ಬಾಯ್ ಬಾಯ್.